ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ. ತುಂಬ ದಿನ ಆಗಿತ್ತು ನಾನು ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ ವಿಡಿಯೋ ಮಾಡೇ ಇಲ್ಲ. ಆ್ಯಂಡ್ ನೀವು ನನಗೆ ಕಾಮೆಂಟ್ ಮಾಡಿ ಕೂಡ ಹೇಳ್ತಾ ಇದ್ರಿ, ಅಕ್ಕ ನಮಗೆ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ನೀವು ಕೇಳಿರೋ ಹಾಗೆ ನಿಮ್ಮ ಡಿಮ್ಯಾಂಡ್ ಮೇಲೆ ನಾನೀಗ ವೆಯ್ಟ್ ಲಾಸ್ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಆದರೆ ಈ ವೆಯ್ಟ್ ಲಾಸ್ ವೀಡಿಯೋ ನ್ಯೂ ಇಯರ್ಗೆ ನಾವು ಚೆನ್ನಾಗಿ ಕಾಣಬೇಕು ತಾನೇ. ಸೊ ಈ ವೆಯ್ಟ್ ಲಾಸ್ ಇವಾಗ ನಾನು ಹಾಕ್ತಿರೋ ವೀಡಿಯೋಸ್ ಎಲ್ಲವೂ ನಮ್ಮ ನ್ಯೂ ಇಯರ್ಗೆ ನಾವು ಪ್ರಿಪೇರ್ ಆಗೋದಕ್ಕೆ. ಯಾಕಂದರೆ ರೀಸೆಂಟ್ಲಿ ನಾವು ದೀಪಾವಳಿ ಹಬ್ಬ ಅಂತೂ ಮುಗಿಸ್ಬಿಟ್ವಿ. ವೆಯ್ಟ್ ಗೇನ್ ಕೂಡ ಆಗಿರ್ತೀವಿ, ತುಂಬ ಚೆನ್ನಾಗಿ ತಿಂದಿರ್ತೀವಿ ಹಬ್ಬದಲ್ಲಿ. ಯಾಕಂದರೆ ಹಬ್ಬದಲ್ಲಿ ಸ್ವೀಟ್ಸ್ ಅದು ಇದು ಎಲ್ಲ ಮಾಡ್ತಾನೆ ಇರ್ತಾರೆ. ಸೊ ಚೆನ್ನಾಗಿ ತಿಂದಿರ್ತೀವಿ, ದಪ್ಪ ಕೂಡ ಆಗಿರ್ತೀವಿ. ಈಗ ವೆಯ್ಟ್ ಲಾಸ್ ಮಾಡಬೇಕು ಅಲ್ವಾ? ಇವಾಗಿಂದನೇ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ನ್ಯೂ ಇಯರ್ಗೆ ರೆಡಿ ಆಗ್ಬೋದು. ಐ ನೋ ನ್ಯೂ ಇಯರ್ಗೆ ಇನ್ನೂ 2 ಮಂತ್ಸ್ ಇದೆ ಅಂತ, ಆದರೆ ಇವಾಗಿಂದ ಸ್ಟಾರ್ಟ್ ಮಾಡಿದರೆ ನಾವು ನ್ಯೂ ಇಯರ್ ದಿವಸ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳ್ತೀನಿ. ನ್ಯೂ ಇಯರ್ ದಿವಸ ನಾವು ಚೆನ್ನಾಗಿ ಫಿಟ್ ಆಗಿರೋಂತಹ, ತುಂಬ ಚೆನ್ನಾಗಿ ಕಾಣೋವಂಥ ಡ್ರೆಸ್ನ ಕೂಡ ಹಾಕ್ಕೋಬೋದು, ಸಣ್ಣ ಕಾಣ್ಬೋದು, ಆ್ಯಂಡ್ ನಾವು ಬ್ಯೂಟಿಫುಲ್ಲಾಗಿ ಕೂಡ ಕಾಣ್ಬೋದು ಇದು. ಆ್ಯಂಡ್ ನ್ಯೂ ಇಯರ್ ದಿವಸ ಯಾರಿಗೆ ತಾನೇ ಸ್ವೀಟ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ? ಕೇಕ್ಸ್, ಸ್ವೀಟ್ಸ್ ಇವೆಲ್ಲ ಇದ್ದೇ ಇರುತ್ತೆ ಅಲ್ವಾ, ಕೇಕ್ ಕಟ್ಟಿಂಗ್ ಎಲ್ಲ. ಸೊ ಆವತ್ತಿನ ದಿವಸ ನೀವು ಚೆನ್ನಾಗಿ ಸ್ವಲ್ಪ ಸ್ವೀಟ್ಸ್ ಚೆನ್ನಾಗಿ ಅಂದರೆ ಲಿಮಿಟ್ ಆಗಿ, ತುಂಬ ಜಾಸ್ತಿ ಅಲ್ಲ, ಕೇಕ್ ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು ಅಂದರೆ ನೀವು ಇವಾಗಿಂದನೇ ಡಯಟ್ ಮಾಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓನ್ಲಿ ಡಯಟ್ ಅಷ್ಟೇ ಅಲ್ಲ, ಎಕ್ಸಸೈಸ್. ಒಂದು ಮಾತು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, 80% ಡಯಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. 80% ನಿಮ್ಮ ಡಯಟ್ ಆದರೆ 20% ಎಕ್ಸಸೈಸ್. ಆದರೆ ಎಕ್ಸಸೈಸ್ ಮಾಡಲ್ಲ ಅಂತಲ್ಲ, ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್. ಆದರೆ ಮೇನ್ ಡಯಟ್ ಮಾಡಬೇಕು. ಡಯಟ್ ಜೊತೆಗೆ ಎಕ್ಸಸೈಸ್ ಮಾಡಿದ್ರೆ ರಿಸಲ್ಟ್ಸ್ ತುಂಬ ತುಂಬ ಬೆಸ್ಟ್ ಆಗಿರುತ್ತೆ. ಸೊ ಇವತ್ತಿನ ವೆಯ್ಟ್ ಲಾಸ್ ಡ್ರಿಂಕ್ ನಿಮ್ಮ ಡಯಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಮ್ಮ ಡಯಟ್ ಅಂದರೆ ಫಸ್ಟ್ ನಮ್ಮದು ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ವೆಯ್ಟ್ ಲಾಸ್ ಡ್ರಿಂಕಿಂದ, ಆಮೇಲೆ ಎಕ್ಸಸೈಸ್, ಆಮೇಲೆ ನಾವು ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತೀವಲ್ವ. ಸೊ ನಾರ್ಮಲ್ ನಾನು ಡಯಟ್ ಪ್ಲಾನ್ ಕೂಡ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಈಗ ಫಸ್ಟ್ ಈ ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ. ಸೊ ಇವತ್ತಿನ ಈ ವೆಯ್ಟ್ ಲಾಸ್ ಡ್ರಿಂಕ್ ಪುದೀನ ವೆಯ್ಟ್ ಲಾಸ್ ಡ್ರಿಂಕ್. ಸೊ ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದ್ರಿಂದ 100% ವೆಯ್ಟ್ ಲಾಸ್ ಅಂತೂ ಆಗೇ ಆಗುತ್ತೆ. ಆ್ಯಂಡ್ ತುಂಬ ಈಸಿ ಕೂಡ ಇದು, ಆ್ಯಂಡ್ ಟೇಸ್ಟಿ ಕೂಡ ಹೌದು. ಸೊ ಬನ್ನಿ ಈಗ ಈ ವೆಯ್ಟ್ ಲಾಸ್ ಡ್ರಿಂಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಆ್ಯಂಡ್ ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದ್ರಿಂದ ನೀವು 1 ಮಂತ್ನಲ್ಲಿ ಕಡಿಮೆ ಅಂದ್ರೂ 4 kg ಕಡಿಮೆ ಆಗ್ತೀರಾ. ಓಕೆ, ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ ಹಾಗೆ ಇದು ಪುದೀನ ವೆಯ್ಟ್ ಲಾಸ್ ಡ್ರಿಂಕ್. ಸೊ ಪುದೀನ ಅಂತೂ ಬೇಕೇ ಬೇಕು. ನಾನಿಲ್ಲಿ ಫ್ರೆಶ್ ಆಗಿರೋವಂಥ ಪುದೀನಾನೇ ತೊಗೊಂಡಿದ್ದೀನಿ. ನಮ್ಮ ಮನೇಲೇ ಬೆಳೆಸಿರೋವಂಥದ್ದು, ತುಂಬ ಈಸಿ ಫ್ರೆಂಡ್ಸ್ ಬೆಳೆಸೋದು. ಪುದೀನ ನಾವು ತೊಗೊಂಡ್ಬರ್ತೀವಲ್ಲ, ಅದನ್ನು ಮಳೆಗಾಲದಲ್ಲಿ ಅದನ್ನು ಪಾಟಲ್ಲಿ ಹಾಕಿಬಿಡಿ, ಚೆನ್ನಾಗಿ ಒಳ್ಳೆ ಮಣ್ಣಲ್ಲಿ ಪಾಟಲ್ಲಿ ಹಾಕಿಬಿಡಿ. ಕೆಂಪು ಮಣ್ಣು ಅನಿಸುತ್ತೆ, ನಮ್ಮ ಮನೇಲಿ ಹಾಕಿದ್ದು ನನಗೆ ಗೊತ್ತಿಲ್ಲ. ಪಾಟಲ್ಲಿ ಹಾಕಿಬಿಡಿ, ಅದು ತಾನಾಗೆ ಒಂದು ಕಡ್ಡಿಯಿಂದ ಇಷ್ಟೊಂದು ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ಆಗೋಲ್ಲ ಅಂದರೆ ನೀವು ಹೊರಗಡೆ ಸಿಗುತ್ತಲ್ಲ ಅಂಗಡಿಯಲ್ಲಿ, ಸೊ ಅದನ್ನು ತೊಗೊಂಡು ಬರ್ಬೋದು. ನಾನಿಲ್ಲಿ ಫ್ರೆಶ್ ಆಗಿರೋಂಥ ಪುದೀನಾನ ಕಟ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ 2 ಕಡ್ಡಿನ ಕಟ್ ಮಾಡ್ಕೋತಿದ್ದೀನಿ, ಅಷ್ಟು ಸಾಕು. ತುಂಬ ಫ್ರೆಶ್ ಆಗಿದೆ, ಎಳೆದಾಗಿದೆ. ಆ್ಯಂಡ್ ನಾನು ಕಟ್ ಮಾಡ್ಕೊಳ್ಳೋವಾಗಲೇ ತುಂಬ ಚೆನ್ನಾಗಿ ವಾಸನೆ ಅಂತೂ ಬರ್ತಾ ಇದೆ. ಸೊ ಅಷ್ಟು ಚೆನ್ನಾಗಿರೋವಂತಹ ಪುದೀನ ತೊಗೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದನ್ನು ಬೇಕಾದರೂ ತೊಗೋಬೋದು, ನೋ ಪ್ರಾಬ್ಲಮ್. ನಿಮ್ಮ ಹತ್ರ ನೀವು ಪುದೀನ ಡ್ರೈ ಆಗಿರುವಂಥ ಪುದೀನ ಲೀವ್ಸ್ ಪೌಡರ್ ಇರುತ್ತಲ್ಲ, ಅದಿದ್ದರೆ ಅದು ಕೂಡ ಓಕೆ, ಅದನ್ನು ಯೂಸ್ ಮಾಡಬಹುದು. ಸೊ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಅಂದರೆ ಸ್ವಲ್ಪ ಬಿಸಿಯಾಗಿರೋ ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಡಿ. ಆಮೇಲೆ ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ. ಈ 1 ಗ್ಲಾಸ್ ಕುದ್ದು 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 ಅರ್ಧಕ್ಕೆ ಇಳಿಬೇಕು. ಅದಕ್ಕೋಸ್ಕರ ನಾನು 1 ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಪುದೀನ ಎಲೆಗಳನ್ನು ಕಿತ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಹಾಕೋಣ. ಸೊ ಈ ಪುದೀನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಪುದೀನ ಅಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇದೆ, ವೈಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಐರನ್ ಇದೆ, ವೈಟಮಿನ್ ಎ ಇದೆ. ಸೊ ವೈಟಮಿನ್ ಎ ಕಣ್ಣಿಗೆ ತುಂಬ ಒಳ್ಳೆಯದು. ಆಮೇಲೆ ಇದು ಡೈಜೆಷನ್ನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಡೈಜೆಷನ್ ತುಂಬ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೆಟಬಾಲಿಸಮ್ನ ಜಾಸ್ತಿ ಬೂಸ್ಟ್ ಮಾಡುತ್ತೆ. ನಮ್ಮ ವೆಯ್ಟ್ ಲಾಸಿಗೆ ಮೇನ್ ಇಂಪಾರ್ಟೆಂಟ್ ಡೈಜೆಷನ್ ಚೆನ್ನಾಗಿ ಆಗಬೇಕು, ಆ್ಯಂಡ್ ಮೆಟಬಾಲಿಸಮ್ ತುಂಬ ಚೆನ್ನಾಗಿರಬೇಕು. ಆವಾಗಲೇ ನಮ್ಮ ವೆಯ್ಟ್ ಲಾಸ್ ಕೂಡ ಫಾಸ್ಟಾಗಿ ಹೋಗುತ್ತೆ. ಸೊ ಈ ಪುದೀನ ಅದನ್ನು ಹೆಲ್ಪ್ ಮಾಡುತ್ತೆ. ಸೊ ಇವೆರಡಕ್ಕೂ ಹೆಲ್ಪ್ ಆದರೆ ನಮ್ಮ ವೆಯ್ಟ್ ಲಾಸ್ ತುಂಬ ಬೇಗನೆ ಆಗುತ್ತೆ. ಆ್ಯಂಡ್ ಇದು ಇಷ್ಟೇ ಅಲ್ಲ, ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಬಾಡಿನ ಕೂಲ್ ಕೂಡ ಮಾಡುತ್ತೆ, ಆ್ಯಂಡ್ ಟೇಸ್ಟ್ ಕೂಡ ಆ್ಯಡ್ ಆಗುತ್ತೆ. ಒಂಥರ ತುಂಬ ರಿಫ್ರೆಶ್ಮೆಂಟ್ ಫೀಲ್ ಮಾಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಪುದೀನ ಲೀವ್ಸ್ನ 2 ಹಾಕಿದ್ದೀನಲ್ವ. ನೆಕ್ಸ್ಟ್ ನಾನು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ.
ಸೊ ಚಕ್ಕೆ ಎಲ್ಲರಿಗೂ ಗೊತ್ತು ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಯಾಕಂದರೆ ಚಕ್ಕೆಯಲ್ಲಿ ವೈಟಮಿನ್ ಬಿ ಇದೆ ಆ್ಯಂಡ್ ವೈಟಮಿನ್ ಕೆ ಇದೆ. ಇದು ಡೈಜೆಷನ್ನ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಸೊ ಈ ಮೆಟಬಾಲಿಸಮ್ ಇದರಲ್ಲಿರುವಂಥ ಪ್ರಾಪರ್ಟಿ ಹೇಗೆ ಬೂಸ್ಟ್ ಮಾಡುತ್ತೆ ಅಂದರೆ ನಮ್ಮ ಬಾಡಿಲಿರುವಂಥ ಫ್ಯಾಟ್ನೆಲ್ಲ ಇದು ಕರಗಿಸುತ್ತೆ. ಸೊ ನಮಗೆ ಅದೇ ಮೇನ್ ಇಂಪಾರ್ಟೆಂಟ್ ಬೇಕು ಅಲ್ವಾ. ಸೊ ಇದು ಕರಗಿಸಿದಾಗ ನಮ್ಮ ಬಾಡಿ ಫ್ಯಾಟ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ, ನಾವು ಸಣ್ಣ ಆಗ್ತೀವಿ. ಆ್ಯಂಡ್ ಇದರಲ್ಲಿ ಆಲ್ಫಾ ಕೆರೋಟಿನ್ ಇದೆ, ಬೀಟಾ ಕೆರೋಟಿನ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ, ಸೊ ಆ್ಯಂಡ್ ಐರನ್ ಕೂಡ ಇದೆ. ಸೊ ಇದೆಲ್ಲವೂ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಜೊತೆಗೆ ನಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೀವು ನೋಡ್ಬೋದು ಇದು ಲೈಟಾಗಿ ಬಬಲ್ಸ್ ಬರ್ತಾ ಇದೆ. ಚೆನ್ನಾಗಿ ಹೇಗೆ ಕುದಿಸ್ಬೇಕು ಅಂದರೆ ಅದರಲ್ಲಿರುವಂಥ ಕಲರ್ ಎಲ್ಲ ನೀರಲ್ಲಿ ಬಿಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಕಲರ್ ಯಾವ ರೀತಿ ಬಿಟ್ಕೊಂಡಿದೆ ಇದು ಅಂತ. ಸೊ ಬಿಸಿಯಾಗಿದ್ದಾಗ ಒಂದು ರೀತಿ ಕಲರ್ ಕಾಣುತ್ತೆ, ತಣ್ಣಗಾದ್ಮೇಲೆ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಲರ್ ಬಂದಿರುತ್ತೆ. ಸೊ ತೋರಿಸ್ತೀನಿ. ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆಸಮ್. ಕುಡಿಬೇಕಾದ್ರೂ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕುದ್ದಿದೆ. ಇಲ್ಲಿ ನೋಡಿ, ಕುದ್ದಿದ್ದಾದಮೇಲೆ ಇದನ್ನು ನಾವು ಆಫ್ ಮಾಡೋಣ. ಸೊ ಆಫ್ ಮಾಡಿ ಸ್ವಲ್ಪ ವಾರ್ಮ್ ಆಗಬೇಕು. ತುಂಬ ಬಿಸಿ ಕುಡಿಯೋದಕ್ಕಾಗೋದಿಲ್ಲ, ತುಂಬ ತಣ್ಣಗೆ ಕೂಡ ಕುಡಿಬಾರ್ದು. ಬಿಸಿ ಕುಡಿದ್ರೆ ಬಾಡಿಯಲ್ಲಿರುವಂಥ ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಸ್ವಲ್ಪ ವಾರ್ಮ್ ಆಗೋದಕ್ಕೆ ಬಿಟ್ಬಿಡೋಣ. ಸ್ವಲ್ಪ ವಾರ್ಮ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ನೀವು ಅದು ಇದು ಕೆಲಸ ಮಾಡ್ಕೋಬೋದು. ತುಂಬ ಬೇಗನೆ ಅದು ವಾರ್ಮ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇದು ಸ್ವಲ್ಪ ವಾರ್ಮ್ ಆಗಿದೆ. ಈಗ ಇದನ್ನು ನಾನು ಒಂದು ಗ್ಲಾಸಿಗೆ ಹಾಕೋತೀನಿ. ನೀವು ಸ್ಟೀಲ್ ಗ್ಲಾಸ್ ಬೇಕಾದರೂ ತೊಗೋಬೋದು ಅಥವಾ ಗಾಜಿನ ಬೇಕಾದರೂ ತೊಗೋಬೋದು. ನಾನು ಗಾಜಿನ ತೊಗೊಂಡಿದ್ದೀನಿ. ಸೊ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ. ಸೊ ಗಾಜಿನದ್ರಲ್ಲಿ ನೀವು ಯಾವುದ್ರಲ್ಲಿ ಬೇಕಾದರೂ ಕುಡೀರಿ. ನಾನು ಗಾಜಿನದ್ರಲ್ಲೇ ಕುಡಿತಾ ಇದ್ದೀನಿ. ಆ್ಯಂಡ್ ಇದ್ರಲ್ಲಿ ಸೋಸೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಚಕ್ಕೆ ಬಾಯಿಗೆ ಸಿಕ್ಕರೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನನಗಂತೂ ಚಕ್ಕೆ ತುಂಬ ಇಷ್ಟ ತಿನ್ನೋದಕ್ಕೆ. ಯಾರಿಗೆಲ್ಲ ಚಕ್ಕೆ ಇಷ್ಟ ತಿನ್ನೋದಕ್ಕೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪುದೀನ ಎಲೆಗಳು ಕೂಡ ಅಷ್ಟೇ, ನಾವು ಚೆನ್ನಾಗಿ ಅಗದ್ಬಿಟ್ಟು ತಿನ್ಬೋದು, ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ನೀರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ, ಅರೋಮೆಟಿಕ್ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಅಂದರೆ ಅದು ಅರೋಮಾ ತುಂಬ ಚೆನ್ನಾಗಿರುತ್ತೆ, ಸೂದಿಂಗ್ ಕೂಡ ಹೌದು. ನಿಮಗೆ ಬೇಕಿದ್ದರೆ ಇದಕ್ಕೆ ನೀವು ಒಂದು 1/2 ಸ್ಪೂನ್ ಜೇನುತುಪ್ಪ ಹಾಕ್ಕೋಬೋದು. ಜೇನುತುಪ್ಪ ಕೂಡ ವೆಯ್ಟ್ ಲಾಸಿಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಜೇನುತುಪ್ಪ ಇಲ್ಲದೆ ನೀವು ಯೂಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಯಾಕಂದರೆ ಇದು ಕ್ಯಾನ್ಸರ್ನ ಕೂಡ ಅವಾಯ್ಡ್ ಮಾಡುತ್ತೆ, ಟೈಪ್ 2 ಡಯಾಬಿಟಿಸ್ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಬಾಣಂತಿಯರು ಕೂಡ ಇದನ್ನು ತಗೋಬೋದು. ಆಮೇಲೆ ಪ್ರೆಗ್ನೆಂಟ್ ಇರೋರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದನ್ನು ತೊಗೊಳ್ಳಿ. ಥೈರಾಯ್ಡ್ ಇರೋರು ತೊಗೋಬೋದು, PCOS ಪ್ರಾಬ್ಲಮ್ ಇರೋರು ಕೂಡ ತೊಗೋಬೋದು. ಸೊ ಯಾರು ಬೇಕಾದರೂ ಇದನ್ನು ಕುಡಿಬೋದು. BP ಇರೋರು ಕೂಡ ತೊಗೋಬೋದು. ಸೊ ಎಲ್ಲರಿಗೂ ಸ್ಯೂಟ್ ಆಗುವಂಥದ್ದು. ಆ್ಯಂಡ್ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕಾಗುತ್ತೆ. ಸೊ ತುಂಬ ಜನ ಕೇಳ್ತಾ ಇರ್ತೀರಿ ಯಾವಾಗ ಕುಡಿಬೇಕು ಅಂತ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡೀರಿ. ಆ್ಯಂಡ್ ಇದನ್ನು ಕುಡಿದಾದ್ಮೇಲೆ ನೀವು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಗ್ಯಾಪ್ ಬಿಟ್ಟು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ರೀಸೆಂಟ್ಲಿ ನಾನು ಸಿಟ್ಟಿಂಗ್ ಎಕ್ಸಸೈಸ್ ಅಂತ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಜಸ್ಟ್ 3 ಎಕ್ಸಸೈಸ್, ಅದನ್ನು ಮಾಡೋದ್ರಿಂದ 7 ಡೇಸ್ನಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗುತ್ತೆ ಅಂತ. ಸೊ ಅದನ್ನು ನೋಡಿಲ್ಲ ಅಂದರೆ ನೋಡಿ, ಅದರ ಲಿಂಕ್ ನಾನು ಕೊಟ್ಟಿರ್ತೀನಿ ಈ ವಿಡಿಯೋ ಎಂಡಿಂಗ್ನಲ್ಲಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್, ಕುಂತು ಜಾಗದಲ್ಲೇ ಮಾಡಬಹುದು. ಸೊ ಅದನ್ನು ಮಾಡಿ. ಆ್ಯಂಡ್ ಇನ್ನು ರಿಮೈನಿಂಗ್ ನನ್ನ ಪ್ರೀವಿಯಸ್ ವೀಡಿಯೋಸ್ ಕೂಡ ನಾನು ಎಕ್ಸಸೈಸ್ ವೀಡಿಯೋಸ್ ಮಾಡಿದ್ದೀನಲ್ಲ, ಸೊ ಅದನ್ನು ಕೂಡ ಮಾಡಿ. ಆ್ಯಂಡ್ ಬೇಗ ಸಣ್ಣ ಆಗಿ ನ್ಯೂ ಇಯರ್ಗೆ ರೆಡಿ ಆಗೋಣ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಕಡಿಮೆ ಆದರೂ ಒಂದು 10-15 ಜನಗಳಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ, ಆ ಗ್ರೂಪಲ್ಲಿ ಹಾಕಿ. ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ನಡುವೆ ಸ್ವಲ್ಪ ಜಾಸ್ತಿ ಯಾರೂ ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ. ಸೊ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್, ಪ್ಲೀಸ್ ಜಾಸ್ತಿ ಶೇರ್ ಮಾಡಿ, ಜಾಸ್ತಿ ನೋಡಿ. ಬೇಜಾರಾಗುತ್ತೆ ನೀವು ನೋಡಲಿಲ್ಲ ಅಂದರೆ, ಅದಕ್ಕೋಸ್ಕರ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆ್ಯಂಡ್ ಅದು ವೆಯ್ಟ್ ಲಾಸ್ ಡ್ರಿಂಕ್ ಇದೆಯಲ್ಲ, ಅದು ಉಗುರು ಬೆಚ್ಚಿದ್ದಾಗ, ಬಿಸಿ ಇದ್ದಾಗ ಕಲರ್ ನೋಡಿ ಯಾವ ರೀತಿ ಇತ್ತು. ಆ್ಯಂಡ್ ಅದು ತಣ್ಣಗಾದ್ಮೇಲೆ ಕಲರ್ ಯಾವ ರೀತಿ ಆಗಿದೆ. ಹೌದಲ್ವಾ? ಅದು ಹೇಳೋದನ್ನು ಮರ್ತಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಆ್ಯಂಡ್ ಎಲ್ಲರೂ ಫಿಟ್ ಆಗಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.